ನಮ್ಮನ್ನ ಎಲ್ಲದರಲ್ಲೂ ಮರ್ತು ಬಿಟ್ಟಿದ್ದಾರೆ. ಸ್ಪೆಷಲ್ ಆಗಿ ಎಲ್ಲದರಲ್ಲೂ ನಮಗೆ ಒಂದು ಚೇಂಬರ್ ವ್ಯವಸ್ಥೆ ಆಗಲಿ ಅಥವಾ ಎಲ್ಲ ಮರ್ತು ಹೋಗಿದ್ದಾರೆ. ಇವತ್ತು ನಮ್ಮನ್ನ ಸ್ವಾಗತ ಮಾಡಲಿಕ್ಕೂ ಮರ್ತು ಹೋಗಿದ್ದಾರೆ. ಯಾಕೆಂದರೆ ಇದು ನಮ್ಮ ಅದೃಷ್ಟ. ಯಾಕೆಂದರೆ ನಾವು ನಾಲ್ಕು ಜನ ನಾವು ಇದ್ದೀವಿ. ನಮ್ಮ ಇದರಲ್ಲಿ ಯಾವ್ದು ಯೋಚನೆ ಮಾಡ್ಕೊಳ್ಳಿ, ಆ ಚೇಂಬರಲ್ಲಿ ಒಂದು ನಿಮಿಷ ಮಾತಾಡ್ತಿದ್ದೀನಿ ಸರ್. ನಮಗೆ ಆ ಚೇಂಬರಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಬಾಕಿ ಯಾವುದೇ ಇದು ನಮಗೆ ಯಾವುದೇ ಇಲ್ಲ. ಸ್ವಾಗತ ಆದರೂ ಮಾಡೋದು ಅದು ಇಲ್ಲ. ಇಲ್ಲಿ ನಮ್ಮ ಇದು ನಮ್ಮ ಸಾಯಿ ಸಮಿತಿ ಇದ್ದಾರೆ, ಹೇಳ್ಬೇಕಿತ್ತು. ಮರ್ತೋಗಿದ್ದಾಗೆ ಅಂದ್ರೆ ಅವರಿಗೆ ಅವ್ರಿಗಿಂತಕ್ಕಿಂತ ಮುಂಚೆ ಮಾಮೂಲಿ ನೀವು ನಿಂತ್ಬಿಡ್ತಿದ್ರು. ಅದ್ರ ಬಗ್ಗೆ ಚರ್ಚೆ ಆಗಬೇಕಿತ್ತು. ಅಪ್ರೂವ್ ಚರ್ಚೆ ಮಾಡಿದ್ರೆ ನೀವು ಮೀಟಿಂಗ್ ಅನ್ನು ಬರ್ಖಾಸ್ತು ಮಾಡಿ ನೀವು ಹೋಗಿದ್ದೀರಿ. ಬಜೆಟ್ ಮಂಡನೆ ಮಾಡಿದ್ಮೇಲೆ ಚರ್ಚೆಗೆ ಅವಕಾಶ ಕೊಡದೆ ಯಾವ ರೀತಿಯಲ್ಲಿ ನಮ್ಮ ಮುಂದಿನ 26-27 ಸಾಲಿನ ಏನು ನಮ್ಮ ಆಯವ್ಯ ಇದೆ ಇದನ್ನು ಯಾವ ರೀತಿಯಲ್ಲಿ ನಾವು ತಗೋಬೇಕು ಅಂದ್ರೆ ಈ ಒಂದು ಬಜೆಟ್ ನಂತರ ಅವತ್ತು ಕರೆದಿಲ್ಲ ಒಂದು ಸ್ಪೆಷಲ್ ಮೀಟಿಂಗ್ ಅನ್ನು ಕರಿಬೇಕಿತ್ತು. ಇವತ್ತು ಇದರಲ್ಲಿ ನೀವು ತಂದಿದ್ದೀರಾ, ಎಲ್ಲಿ ಲಾಸ್ಟ್ ಅಜೆಂಡಲ್ಲಿ ತಂದಿದ್ದೀರಾ ಯಾವುದು ಅನುಮೋದನೆಗಾಗಿ ಅಂತ. ಇದರಲ್ಲಿ ಚರ್ಚೆ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಆಗಲ್ಲ. ಅನುಮೋದನೆ ಅಲ್ಲಿ ಏನಾಗಿದೆ ಅಂದ್ರೆ ಅಧ್ಯಕ್ಷರು ಏನಾಗಿದೆ ಅಂದ್ರೆ ಅನುಮೋದನೆಯೊಂದಿಗೆ ಎಲ್ಲಿ ಅನುಮೋದನೆ ಆಗಿದೆ ಬಡ್ಜೆಟ್ ಅಂತ ಹೇಳುವಂಥದ್ದು ಜನವರಿ 15 ಕರಿಬೇಕಾಗುತ್ತೆ. ಆಗ ಅದು 15ರೊಳಗೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಕರೆದಿಲ್ಲ. ಆಗಿದ್ರೆ ಇಲ್ಲಿ ಸುಮಾರು ಮತ್ತೆ ನಮಗೆ ಮಾತಾಡೋದು ನಿಮಗೆಲ್ಲರಿಗೆ ನೋಡಿ ಇದ್ರ ಬಗ್ಗೆ ತೊಂದರೆ ಗೊತ್ತಿದೆ, ಗೌರವ ಇದೆ. ನಾವು ಯಾಕೆ ಈ ಅಜೆಂಡಾವನ್ನು ಕೊಟ್ಟಿದ್ದೇವೆ, ಅಜೆಂಡಾ ಪ್ರಕಾರ ಮಾಡ್ಕೊಂಡು ಹೋಗೋದು. ಆ ಅಜೆಂಡಾದಲ್ಲಿ ನೀವು ಹೇಳೋ ಬಜೆಟ್ ಇದೆ, ಅಲ್ಲಿ ಮಾತಾಡಿ. ಕಾನೂನಲ್ಲಿ ಅವಕಾಶ ಇದೆ. ನೋಡಿ ನೀವು ಸಬ್ಜೆಕ್ಟ್ ವಿಷಯವಾಗಿ ಸಬ್ಜೆಕ್ಟ್ ನ ತಗೊಂಡೋಗಿ ಆ ಸಬ್ಜೆಕ್ಟ್ ಅಲ್ಲಿ ಇದೆ, ಆ ಸಬ್ಜೆಕ್ಟ್ ಬರುವಾಗ ಕೂಲಂಕುಷವಾಗಿ ಅವ್ರಿಗೆ ಏನ್ ಮಾತಾಡ್ಲಿಕ್ಕೆ ಮಾತಾಡ್ಲಿ. ಅದು ಬಿಟ್ಟು ಮೀಟಿಂಗ್ ಪ್ರಾರಂಭಕ್ಕಿಂತ ಮುಂಚೆನೆ ನನಗೂ ಇದೆ 2-3 ಸಬ್ಜೆಕ್ಟ್ ಬೇರೆ ಇಲ್ಲಿ ಮಾತಾಡ್ಲಿಕ್ಕೆ, ಮತ್ತೆ ನಾಲ್ಕು ಮಾತಾಡೋಣ. ಹಾಗಾಗಿ ನೀವು ಇದನ್ನ ಕಳಿಸಿದ್ದೀರಿ. ಇದ್ರ ಅರ್ಥ ಏನಾಗ ಈಗ ಅಜೆಂಡಕ್ಕೆ ಏನ್ ಬೆಲೆ ಬಂತು ವಿಷಯ ಅಂತ ನಮ್ಮ ಸಮಯವನ್ನು ಹಾಳು ಮಾಡಬೇಡಿ. ಇವತ್ತು ಮುಗಿಯೋದಿಲ್ಲ. ನೀವು ದಯವಿಟ್ಟು ಅಧ್ಯಕ್ಷರ ಅಜೆಂಡಾ ಪ್ರಕಾರ ಮಾಡಿ. ಆಯ್ತು, ಅದಕ್ಕೆ ಏನ್ ಮಾತಾಡಬೇಕು ಆಯಾ ಸಬ್ಜೆಕ್ಟ್ ಮುಂದಾಗ ಮಾತಾಡ್ಲಿ. ಆ ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ಮುಂದಾಗ ಮಾತಾಡ್ಬೋದು. ನೋಡಿ ಇದು ನಾಳೆ ಮೀಡಿಯಾದಲ್ಲಿ ಬರಬೇಕು, ಪತ್ರಿಕೆಯಲ್ಲಿ ಬರಬೇಕು ಅಂತ ಹೇಳಿ ಮೀಟಿಂಗ್ ಇಂತ ಮುಂಚೆನೆ ಇದು ಮಾತಾಡೋದು ವಿರೋಧ ಪಕ್ಷ ಆಗಿ ನಾನು ಮಾಡಿದ್ದೇನೆ. ನಾವು ಸಹ ವಿರೋಧ ಪಕ್ಷ ಬಂದೇ ಮಾಡೋದು ಬಂದಿರೋದು ನಿಮ್ಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಆಗಿ ಸ್ಥಿರೀಕರಣಕ್ಕೆ ಬಂದಿರೋದು. ಆ ನೋಡಿ ಆಯ್ತು ಆಯ್ತು, ಆ ಸಬ್ಜೆಕ್ಟ್ ಬಂದಾಗ ಮಾತಾಡ್ತಾರೆ. ಅನುಮೋದನೆ ಆಗಿದೆಯೋ ಇಲ್ವೋ ಅಧ್ಯಕ್ಷರೇ ನನ್ನ ಒಂದು ಸಲಹೆ ಕೇಳಿ. ಯಾವುದೇ ಮಾನ್ಯ ಸದಸ್ಯರು ಇನ್ನಿರೋದು ನಮಗೆ 3 ತಿಂಗಳು. ಯಾವುದೇ ಸದಸ್ಯರು ನಮ್ಮ ಸಬ್ಜೆಕ್ಟ್ ಅನ್ನ ಬಿಟ್ಟು ಬೇರೆ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡಕ್ ಹೋಗ್ಬೇಡಿ. ನಮ್ಗೆ ಸಬ್ಜೆಕ್ಟ್ ವಹಿಸಿ ತಗೊಳಕ್ಕೆ ಅಲ್ಲ. ಸಬ್ಜೆಕ್ಟ್ ವೈಸ್ ಹೆಂಗ್ ಈಗ ನಾನ್ ಕೇಳೋದು ಸಬ್ಜೆಕ್ಟ್ ವೈಸ್ ಹೋಗೋಣ. ನೀವು ಇದನ್ನ ಯಾಕೆ ತಂದ್ರಿ ಗೊತ್ತಾ? ನಾನು ಪೌರಾಯುಕ್ತರಿಗೆ, ಡಿಎಂಎಗೆ, ಮಾನ್ಯ ಮಂತ್ರಿಗಳಿಗೆ, ಪೌರಾಡಳಿತ ಸಚಿವರಿಗೆ ನಾನು ಅಬ್ಜೆಕ್ಷನ್ ಬರೆದೆ. ಅದಕ್ಕಾಗಿ ಮಾತ್ರ ನೀವು ಸ್ಥಿರೀಕರಣಕ್ಕೆ ತಂದ್ರಿ. ಅದು ಸ್ಥಿರೀಕರಣಕ್ಕೆ ತರುವಾಗ ನೀವು ಏನ್ ಬರೆದ್ರಿ? ಅನುಮೋದನೆ ನೀಡಲಾಗಿದೆ. ಅನುಮೋದನೆ ನೀಡಿದಕ್ಕೆ ಸ್ಥಿರೀಕರಣಕ್ಕೆ ಮೀಟಿಂಗ್ ಯಾಕೆ ಹೊಸ ಪದ್ಧತಿಯ ಇದು?
ಈ ರೀತಿಯಾದ ಆ ವಿಷಯ ಬಂದ ಮಾಡೋಣ. ಈಗ ಈ ರೀತಿ ನಮ್ಮ ಪ್ರಾಕ್ಟೀಸ್ ಸೆಕ್ರೆಟರಿ ನಾವು objection ಮಾಡಿದ್ಮೇಲೆ ಆಯ್ತು ಮಾನ್ಯ ಸದಸ್ಯರು ನಾನೇ ಹೇಳೋದು, ನನ್ನ question ಇಷ್ಟೇ. ಆಯ್ತು ಇದಕ್ಕೆ ಉತ್ತರ ಆ ಮಾಡೋಣ. ಸಬ್ಜೆಕ್ಟ್ ಬಂದಾಗ ಮಾನ್ಯ ಅಧ್ಯಕ್ಷರು ಪೌರಾಯುಕ್ತರಿಗೆ ಉತ್ತರ ಕೊಡಿ. ನಮಗೆ ನಮ್ಮ ಈ ಸಬ್ಜೆಕ್ಟ್ ನಮಗೆ ಆ ಸಬ್ಜೆಕ್ಟ್ ಬಗ್ಗೆ ನಮಗೂ ಮಾತಾಡ್ಲಿಕ್ಕಿದೆ. ನಾವು ಆ ಸಬ್ಜೆಕ್ಟ್ ಇಲ್ಲೇ ಸ್ಟಾರ್ಟಿಂಗ್ ತಂದ್ರೆ ಎಲ್ಲರಿಗೂ ಒಂದು ಸಬ್ಜೆಕ್ಟ್ ಇದೆ. ಸಾರ್ವಜನಿಕರ ಒಂದು ಸಭೆ ಕರೆದಿ. ಬಜೆಟ್ ಸಾರ್ವಜನಿಕ ಸಭೆ ಆದ ನಂತರ ಎಲ್ಲ ಸದಸ್ಯರ ಸಭೆ ಕರೆದಿದ್ರು. ನಿಮ್ಗೆ ಬಜೆಟ್ ಅಲ್ಲಿ ಏನಾದ್ರೂ ಸೇರಿಸ್ಕೊಳ್ಬೇಕು ಅಥವಾ ಬಿಡಬೇಕು ಅಂತ ಇದ್ದಿದ್ರೆ ನೀವು ಅಲ್ಲಿ ಬಂದು ಚರ್ಚೆ ಮಾಡ್ಬೇಕಾಗಿತ್ತು. ಅಲ್ಲಿ ನೀವು ಬಂದೇ ಇಲ್ಲ. ಅದು ನೀವು ಬಂದೇ ಇಲ್ಲ. ಏನಾದ್ರೂ ಅಲ್ಲಿ ಸೇವೆ ಮಾಡ್ಬೇಕು ಏನ್ ಗೊತ್ತಾ? ಅಥವಾ ಏನಾದ್ರೂ ಇಲ್ಲಿ ಚರ್ಚೆ ಆಗಿ ಬಿಡ್ಬೇಕು. ಬಜೆಟ್ ಸಭೆಗೆ ನೀವು ಬಂದಿಲ್ಲ. ಹೇಳಿ, ಆಯ್ತು, ಒಂದು ಸಲಹೆ ಕೊಟ್ಟಾದ್ಮೇಲೆ ಬಡ್ಜೆಟ್ ತಯಾರಾಯ್ತು. ಬಡ್ಜೆಟ್ ತಯಾರಾದ್ಮೇಲೆ ಆ ಬಡ್ಜೆಟ್ ನೀವು ತುಂಬಿದ ಸಭೆಗೆ ಅಫಿಷಿಯಲ್ ಆಗಿರ್ತಕ್ಕಂಥ ಸಭೆಗೆ ತಂದು ಇಟ್ಟ ಮೇಲೆ ಮೀಟಿಂಗ್ ಸ್ಟಾರ್ಟ್ ಮಾಡಿ. ನಮಗೂ ಬೇರೆ ಸಬ್ಜೆಕ್ಟ್ ಇದೆ ಇಲ್ಲ ಅಂದ್ರೆ ನಾವು ಮಾಡ್ತೇವೆ ಅಷ್ಟೇ. ಇಲ್ಲ ಅಂದ್ರೆ ಏನಿದನ್ನ ಅರ್ಥ ಇದು ಇದನ್ನ ಕಲ್ತಿಲ್ಲ ಅರ್ಥ ಏನಿದಕ್ಕೆ ಈ ಬಡ್ಜೆಟ್ ಇದನ್ನ ಮಾತಾಡಿ ನೀವು ಫಸ್ಟ್ ಈಗ ಆಯ್ತು ಸುಮ್ಮನೆ ಕೊಟ್ಟರೆ ಮಾತ್ರ ಆನ್ಸರ್ ಮಾಡಕ್ಕಾಗಲ್ಲ. ನಮಗೆ ಮಾಡೋ ಕೆಲಸ ಇಲ್ವ ಇದು? ಬೇರೆ ಕಸ್ಟೋಡಿಯನ್ ಆಫ್ ದಿ ಆಕ್ಟ್ ನೀವು ಸ್ಟಾರ್ಟ್ ಮಾಡಿ ಅಧ್ಯಕ್ಷರಿಗೆ ಏನ್ ಗೊತ್ತು? ಅಲ್ಲ, ಅದು ಅವ್ರ ಬಡ್ಜೆಟ್ ಅವ್ರ ಬಡ್ಜೆಟ್ ಮಾಡಿಲ್ಲ. ಎಲ್ಲ ಗೊತ್ತಿದೆ. ಬಡ್ಜೆಟ್ ನೀವು ತಪ್ಪಿಸ್ತಾ ಈಗ ಅಧ್ಯಕ್ಷರು ಹೇಳಿದಾರ. ಯಾವುದೇ ಪ್ರಶ್ನೆಗೆ ಮಧ್ಯದಲ್ಲಿ ಯಾವ ಅಧಿಕಾರಿಗಳು ಉತ್ತರ ಕೊಡಬಾರದು. ನಿಮ್ಮ ಸೂಚನೆ ಮೇರೆಗೆ ಹೇಳ್ಬೇಕು. ಅಧಿಕಾರಿ ನೀವು ಹೇಳಿದ್ರೆ ಮಾತ್ರ ನೀವು ಉತ್ತರ ಹಾಗೆ ಬರೀಲಿಕ್ಕೆ ಏನಿಲ್ಲ. ಅದಕ್ಕೆ subject ಏನಲ್ಲ. ಹಾಗೆ ಮಾತಾಡಿದ್ರೆ ಮಾತ್ರ ಬರೀಲಿಕ್ಕಿರೋದು. ನೀವು ಹೇಳಿದ್ರೆ ನಿಮಗೆ ಬರೀಲಿಕ್ಕೆ ಏನಿದು? ಅದು ಬರೀಲ್ಲ. ಅದು ನೀವು ಬರೀಲಿಕ್ಕೆ ಬರ್ಕೊಳ್ಳಿ. ಸಬ್ಜೆಕ್ಟ್ ಪ್ರಕಾರ ಹೋಗಿ ಆ ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಬಂದಾಗ ನಿಮ್ಮ ಪ್ರಶ್ನೆ ಕೊಡ್ತಾರೆ. ನೀವು ಯಾಕೆ ಸುಬ್ರಹ್ಮಣ್ಯ ಅವರು ಬಂದಿಲ್ಲ, ಶಾಂತಿ ನಾಗರಾಜ್ ಅವರು ಅಧ್ಯಕ್ಷರು ಬಂದಿಲ್ಲ. ನಿಮಗೆ ಏನಾದ್ರು ಗೊತ್ತಿದೆಯಾ ಮೀಟಿಂಗ್ ಚರ್ಚೆ ಆಗಿಲ್ಲ ಅಂತ? ನೀವು ಇವತ್ತು ಬಂದು ಹೆಂಗೆ ಮಾತಾಡ್ತೀವಿ? ನಾನು ಚರ್ಚೆ ಆಮೇಲೆ ತಗೊಳ್ತೀನಿ. ಯಾರು ಚರ್ಚೆ ಯಾವ ಹೆಂಗೆ ಅಧ್ಯಕ್ಷರೇ ನೋಡಿ ಈಗ ಅವ್ರು ಕೇಳಿದ್ರೆ ಸರಿ ಇದೆ. ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಮಾಡಿ ನೀವು ಮಾಡಿ ಸೆಕ್ಷನ್ ಸ್ಟಾರ್ಟ್ ಮಾಡಿ. ನಮ್ಮ ಪ್ರಶ್ನೆ ಇಷ್ಟೇ ಸರ್, ಅನುಮೋದನೆ ಆಗಿದೆ ಆ ಪದವನ್ನ ಅಳಿಸಾಕಲಾಗಿದೆ ಅಂತ ನಿರ್ಣಯ ಮಾಡಿ. ನೀವು ಪಲಾಯನ ಅಧ್ಯಕ್ಷರೇ ಸ್ಟಾರ್ಟ್ ಮಾಡಿ. ನಾಲ್ಕು ಸ್ಥಾಯಿ ಸಮಿತಿ ಮೆಂಬರ್ ಇದೆ, ಒಂದು ಅಧ್ಯಕ್ಷ ಉಪಾಧ್ಯಕ್ಷರಿದೆ, ಒಂದು ವಿರೋಧ ಪಕ್ಷದ ನಾಯಕರ ಪ್ರಶ್ನೆ ಬಡ್ಜೆಟ್ ಇಲ್ಲಿ ಬರೋದೇ ಇಲ್ಲ ಸರ್. ಸರಿ ಇದೆ ಬಂದಾಗ ಮಾತಾಡೋಣ. ಇದು ವಿಶೇಷ ಸಭೆಯಲ್ಲೇ ನೀವು ಥರ್ಡ್ ನಮ್ಗಿಂತ ನೀವು ಇಟ್ಕೋಗ್ಬಾರ್ದು, ಇವತ್ತು ಕೂರ್ಬೇಕು. ಎಲ್ಲ ಮೀಟಿಂಗ್ ನಲ್ಲಿ ನಾವು ಇದಕ್ಕೆ ಅನುಮೋದನೆ ಕೊಟ್ಟಿದ್ವಿ, ಮೊನ್ನೆನೂ ಕೊಡ್ತಾ ಇದ್ವಿ. ನಮಗೆ ಒಂದು ಅವಕಾಶ ಕೊಡ್ಲಿಲ್ಲ ಚರ್ಚೆ ಮಾಡಿ ಅಷ್ಟೇ. ಲಾಸ್ಟಿಗೆ ನಾವು ಯಾರಿಗೆ ಬರಿಬೇಕಾಗಿತ್ತು? ಮಂತ್ರಿಗೆ, DMAಗೆ ಎಲ್ಲರಿಗೆ ಬರಿಬೇಕಾಗಿತ್ತು. ಮತ್ತೆ ಸ್ಥಿರೀಕರಣ ತಂದ್ರು. ಇದು ಅವಶ್ಯಕತೆ ಇತ್ತ? ಹಿಂದಿನ ಸಭೆ ನಡವಳಿ ಓದಿ ಅಂಗೀಕರಿಸುವುದು. ದಿನಾಂಕ 29/10/2025 ನಡೆದ ಕೌನ್ಸಿಲ್ ಸಾಮಾನ್ಯ ಸಭೆ ನಡವಳಿ ಸ್ಥಿರೀಕರಣ. ಮುಗಿಬೇಕಾಗುತ್ತೆ. ಆಸ್ಪಾಲ್ಟ್ ವರ್ಕ್ಗಳು ಯಾವುದು ಇದುವರೆಗೂ ಸ್ಟಾರ್ಟ್ ಆಗಲಿಲ್ಲ. ಮತ್ತೆ ಕಾಂಕ್ರೀಟ್ ಕೆಲಸಗಳೇನೋ ಅಲ್ಪ ಸ್ವಲ್ಪ ಮಾಡ್ತಿದ್ದಾರೆ, ಅವರು ಸ್ಪೀಡ್ ಅಪ್ ಆಗ್ತಾ ಇಲ್ಲ. ನಾನು 100ಕ್ಕೆ 100 ಹೇಳ್ತೇನೆ, ಈ ಮಳೆಗಾಲ ಸ್ಟಾರ್ಟ್ ಆಗಿರ್ಬೋದು ಅವ್ರ ಕಾಮಗಾರಿ ಸಂಪೂರ್ಣ ಆಗೋದಿಲ್ಲ. ನೀವು ಏನು ಅದನ್ನ ಅದ್ರ ಕ್ರಮ ಕೈಗೊಂಡಿದ್ರಿ? ಲಾಸ್ಟಿಗೆ ಇದೇ ನಡೀತದೆ. ನೀವು ಹೇಳಿದಾಗ ಇನ್ನು ನನಗೆ ಗೊತ್ತಿಲ್ಲ, ಸಭೆ ಕರೀತಿರೋ ಕರೆಯಲ್ವಾ ಅಥವಾ ಎಷ್ಟು ಕರೀತಾರೆ ಗೊತ್ತಿಲ್ಲ. ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೂಡ ಆಗೋದಿಲ್ಲ. ಕೆಲಸ ಮಾಡ್ಲಿಕ್ಕೆ ದಯವಿಟ್ಟು ಸ್ವಲ್ಪ ನೀವು ಕ್ರಮ ಕೈಗೊಂಡು ಕೆಲಸ ಈಗ ಮೇ ಅವರ ಕೆಲಸ ಮುಗಿದೇ ಹೋದ್ರೆ ಆ ಕೆಲಸಗಳು ಪೆಂಡಿಂಗ್ ಆಗುತ್ತೆ. ಲಾಸ್ಟ್ ಈಗಾಗಲೇ 3ನೇ ವರ್ಷ 2 ವರ್ಷ ಕಳೆದಿದೆ ಅವರಿಗೆ ವರ್ಕೌಟ್ ಕೊಟ್ಟು 3ನೇ ವರ್ಷ ರನ್ನಿಂಗ್ ಅಲ್ಲಿದೆ. ಇವತ್ತು ಕೆಲಸ ಕಂಪ್ಲೀಟ್ ಆಗಿಲ್ಲ. ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ನೀವು ಕೈಗೊಂಡು ಕೆಲಸ ಮುಗಿಯುವಂತ ಕೆಲಸಗಳನ್ನ ಇಮಿಡಿಯೇಟ್ ಆಗಬೇಕು. ಆಸ್ಪಾಲ್ಟ್ ಕೆಲಸಗಳು ಒಂದು ಕೂಡ ಸ್ಟಾರ್ಟ್ ಆಗಿಲ್ಲ. ಕಾಂಕ್ರೀಟ್ ಕೆಲಸ ಸಣ್ಣ ಪುಟ್ಟಾಗಿ ನಡೀತಿದೆ, ಸ್ಪೀಡ್ ಅಪ್ ಏನು ಕಾಣ್ತಾ ಇಲ್ಲ. 100ಕ್ಕೆ 100 ನಾನು ಬರೆದು ಕೊಡ್ತೀನಿ. ಈ ಕೆಲಸ ನಾವು ಇವತ್ತು ಟೋಟಲ್ ಪ್ರಾಜೆಕ್ಟ್ ನ ಈ ಮೆಂಟ್ ಒಳಗೆ ಮುಗಿಸೋದಿಲ್ಲ. ನೀವು ಏನಾದ್ರು ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡಿಸಿದ್ರೆ ಕೆಲಸ ಆಗ್ತದೆ, ಇಲ್ಲಾಂದ್ರೆ ಈ ಹಣ ಎಲ್ಲ ವಾಪಸ್ ಹೋಗ್ತದೆ. ಇದನ್ನ ಮುಗಿಸ್ಕೊಡ್ಲಿಕ್ಕೆ ಇನ್ನೂ ಅವಕಾಶ ಇಲ್ಲ.
ಈಗ ಅಧ್ಯಕ್ಷರೇ ಅವ್ರನ್ನ ಕರೆದು ಮಾತಾಡ್ಲಿಕ್ಕೆ ನೀವು ಕಳಿಸಲಿಲ್ಲ. ಇಲ್ಲಿ ಅಧ್ಯಕ್ಷರೇ ನಗರೋತ್ತರ ಅವ್ರನ್ನ ಕರೆದಕ್ಕೆ ಕಳಿಸಲು ಸಭೆ ನಿರ್ಣಯ ಆಗಿತ್ತು. ಯಾಕೆ ಕರೆಸಿಲ್ಲ? ಮುಂದುವರೆದ ಸಭೆಯಲ್ಲಿ 2 ಸಭೆಯಲ್ಲಿ ಆ ಗುತ್ತಿಗೆದಾರನ್ನ ಸಭೆಗೆ ಕರಿಬೇಕು ಅಂತ ನಿರ್ಣಯ ಆಯಿತು. ಮೊನ್ನೆ ಸಮೇತ ನಿರ್ಣಯ ಆಯಿತು. ಸಭೆಗೆ ಕರೆದು ನಾವು ಅವ್ರ ಹತ್ರ ಮಾತಾಡಬೇಕು ಅಂತ ಆಗಿ ನಿರ್ಣಯ ಆದ ಮೇಲೂ ಕೂಡ ಅವ್ರನ್ನ ಯಾಕೆ ಸಭೆ ಕರೀತಾ ಇಲ್ಲ? ಯಾಕೆ ಅಲ್ಲ, ನಾವೇನು ಸಭೆ ಕರಿಬೇಕು, ನೀವು ವೈಯಕ್ತಿಕ ಮಾತಾಡಿ ಅಂತ ಈಗ ಅದೇ ನಗರದಲ್ಲೂ ಆ ಕಾಂಟ್ರಾಕ್ಟ್ಗಳು 3-4 ಜನರು ಆಗಡಿ ಬೇರೆ ಬೇರೆ ಸಬ್ ಪೊಲೀಸಿ ಕೊಟ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ಕೇಳುವಾಗ 4ನೇ ಸಬ್ ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಕ್ವಾಲಿಟಿ ವರ್ಕ್ ಆಗ್ಬೋದು ನೀವೇ ಅದಕ್ಕೆ ಹೇಳ್ತಿರೋದು. ನಿಮಗೆ ಪವರ್ ಇದೆ, ಅವ್ರನ್ನ ಇಮಿಡಿಯೇಟ್ ಕರೆಸಿ. ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅವ್ರನ್ನ ಕರೆಸಿ. ಆಯ್ತಿದ್ದಾರೆ, ನೀವು ಅಧ್ಯಕ್ಷ ಕರ್ಸ್ಬಿಟ್ಟು ಒಂದು ಕೂತ್ ಬಿಟ್ಟು ವ್ಯವಸ್ಥೆ ಮಾಡಿಸಿ. ಸರ್ ಪುನಃ ಅಧ್ಯಕ್ಷರೇ ಪುನಃ ಹೇಳ್ತಾ ಇದ್ದೀರಾ, ಎಲೆಕ್ಷನ್ ಎಲ್ಲ ಚುನಾವಣೆ ಪುನಃ 1 ತಿಂಗಳು ಮುಂಚೆನೆ ಕರೆದ್ರೆ ನಮ್ಮ ಅವಧಿ 5 ತಿಂಗಳಲ್ಲಿ ಮುಕ್ತಾಯ ಆಗುತ್ತೆ. ಇನ್ನೂ ಅವನು ಒಂದು 15 ಕೋಟಿ ಕೆಲಸ ಮಾಡಬೇಕು. ಇಲ್ಲಿ ಕರೆದು ಅವನಿಗೆ ಡೈರೆಕ್ಷನ್ ಕೊಟ್ಟು ಎಲ್ಲ ಸಭೆಯಲ್ಲಿ ಡೈರೆಕ್ಷನ್ ಕೊಟ್ಟು ಇಲ್ಲದ ಕಪ್ಪು ಪಟ್ಟಿಗೆ ಸೇರಿಸ್ಬಿಡಿ, ಬ್ಲಾಕ್ ಲಿಸ್ಟಿಗೆ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡಿ. ಪೇಮೆಂಟ್ ಎಲ್ಲ ಬ್ಲಾಕ್ ಮಾಡ್ಲಿಕ್ಕೆ ಹೇಳಿ. ನಮ್ಮ ಕೆಲಸನೂ ಮಾಡದೆ ಇವನು ದುಡ್ಡು ತಗೊಂಡು ಮೆರೆದು ನಮ್ಮನ್ನ ಸಮಸ್ಯೆಗೆ ಹಾಕೋದು ಬೇಡ. ನೀವು ಇಲ್ಲದ್ರೆ ಇವತ್ತು ಕರಿತೀವಿ ಅಂತ ಹೇಳಿ, ಇಲ್ಲದ್ರೆ ಕಪ್ಪು ಪಟ್ಟಿಗೆ ಇವತ್ತು ಅವ್ರನ್ನ ಸೇರಿಸ್ತೀವಿ ಅಂತ ನಿರ್ಣಯ ಮಾಡಿ ಸರ್ಕಾರಕ್ಕೆ ಕಳಿಸಿ, DC ಕಳಿಸಿ, ಮುಖ್ಯಮಂತ್ರಿಗೆ ಕಳಿಸಿ. ಇದನ್ನ ಸೀರಿಯಸ್ ಆಗಿ ಮಾಡಬೇಕು. ನೀವು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಖಂಡಿತವಾಗ್ಲೂ ನೋಡಿ, 3ನೇ ಹಂತದಲ್ಲಿ ಸಮೇತ ಸಾಕಷ್ಟು ಹಣ ವಾಪಸ್ ಹೋಗಿದೆ ಇದರಲ್ಲಿ. ಪುನಃ 4ನೇ ಹಂತದಲ್ಲಿ ಹೋಗ್ಲಿಕ್ಕೆ ನೀವುಗಳೇ ಕಾರಣ ಆಗ್ತೀರಿ. ಹೋಗ್ತದೆ ನೀವು ಮಾಡ್ತಾರೆ 100ಕ್ಕೆ 100 ಇವರು ಕಂಪ್ಲೀಟ್ ಮಾಡೋದಿಲ್ಲ. ನಿರ್ಲಕ್ಷ್ಯದಿಂದ 15 ಪುನಃ ಇದು ಮುಂದುವರ್ಸಲಿಕ್ಕೆ ಅವಕಾಶನೂ ಇಲ್ಲ. ಕಳಿಸಲ್ಲ, ಈಗ ಆಯ್ತು 2-3ನೇ ವರ್ಷ ಇದು. ಪುನಃ ಇದು ಮುಂದುವರ್ಸಲಿಕ್ಕೆ ಅವಕಾಶ ಇಲ್ಲ. ಈ ಹಣ ಖಂಡಿತ ವಾಪಸ್ ಹೋಗುತ್ತೆ. ನೀವು ಅಧ್ಯಕ್ಷ, ಉಪಾಧ್ಯಕ್ಷ, ಕಮಿಷನರ್ ಅದಕ್ಕೆ ನೇರವಾಗಿ ಕಾರಣ ಆಗ್ತೀರಿ. ಎರಡನೇದಾಗಿ ಎಲ್ಲಿ ಮಾಡ್ತೀರಿ? 3 ಸಭೆಗಳ ಬಗ್ಗೆ ಚರ್ಚೆ ಆಗಿದೆ. ಏನ್ ಮಾಡಿಲ್ಲ ಅದನ್ನ ಹೇಳಿ. ಕೆಲಸ ಮುಗಿಸೋದಿಲ್ಲ. ಜೂನ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದಾ? ಜೂನ್ ಇಂದ ಸೆಪ್ಟೆಂಬರ್, ಅಕ್ಟೋಬರ್ ವರೆಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದಾ? ಅಕ್ಟೋಬರ್ ಆದ್ಮೇಲೆ ನೀವು ಇರ್ತೀರಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ. ಈ ಸಭೆ ಸೀರಿಯಸ್ ಆಗಿ ಕರೆದು ಫೋನ್ ಮಾಡಿ ಮಾಡಪ್ಪ ಅಂತ ಹೇಳಿದ್ರೆ ಅವ್ನು ಮಾಡಲ್ಲ. ಯಾಕಂದ್ರೆ ಮೇಲೆ ರಾಜ್ಯ ಸರ್ಕಾರ ಲೆವೆಲ್ ಅಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಗುತ್ತಿಗೆದಾರ, ಅವ್ರನ್ನ ನಿಮ್ಮ ಮಣಿಸ್ಲಿಕ್ಕೆ ಆಗೋದಿಲ್ಲ. ಸಭೆ ಕರೆದು ಕರೆಕ್ಟ್ ಆಗಿ ಡೈರೆಕ್ಷನ್. ಉಪಾಧ್ಯಕ್ಷರೇ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಕರ್ದಿದ್ದು ಅವ್ರನ್ನ ಬರ್ದಿದ್ದು KWS ಬಂದಿದ್ದಾರೆ. ಎಲ್ಲರೂ ಕರ್ದಿದ್ದು ಅವ್ರು ಬರ್ಲಿಲ್ಲ. ಕಳ್ಸ್ಕೊಡೋಣ ಸರ್ ನಮ್ಗೆ ಒಂದು ಅವಕಾಶ ಕೊಡಿ. ಶಾರ್ಟ್ ಪೀರಿಯಡ್ ಅಲ್ಲಿ ಮೀಟಿಂಗ್ ಕರೀರಿ. ಬರದಿದ್ರೆ ನಾವು ಅವರ ಅದೇ ರೀತಿ ನೀವು ನಿರ್ಣಯ ಮಾಡಿ ಕಳ್ಸ್ಕೊಡೋಣ. ಓಕೆ ಸರ್. ಹಾಗೆ KWS ಬಂದಿದ್ದಾರೆ. ಲಾಸ್ಟ್ ಟೈಮ್ KWS ಬರಕ್ಕೆ ಹೇಳಿದ್ರೆ ಗುಂಡಿ ತೆಗೆದು ಮುಖ್ಯ ರಸ್ತೆಗಳನ್ನೆಲ್ಲ ಗುಂಡಿ ತೆಗೆದಿದ್ದಾರೆ. ಅಲ್ಲಿ ವಾಟರ್ ಸೋರ್ಸ್ ಅನ್ನ ಅವರು ಟೆಸ್ಟ್ ಮಾಡಿ ಬಹುತೇಕ ಕಡೆಗೆ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ಮಾಡಿದ ಕಡೆಗಳಲ್ಲಿ ರೀಸೆಟಲ್ಮೆಂಟ್ ಆಗಬೇಕು. ಮಾಧವಪೇಟೆ ಕಡೆಯಲ್ಲಿ ಮುಖ್ಯ ರಸ್ತೆಗಳನ್ನ ತೆಗೆದು ಅಲ್ಲಿ ಅವರು ಇಂಟರ್ಲಾಕ್ ಗಳನ್ನ ಹಾಕಬೇಕು, ಅಲ್ಲಿ ಸಿಮೆಂಟ್ ಹಾಕಬೇಕು ಮುಖ್ಯ ರಸ್ತೆಗೆ, ಮತ್ತೆ ಡಾಮರೀಕರಣ ಮಾಡಬೇಕು. ಇದನ್ನ ಮಾಡ್ತಾ ಇಲ್ಲ. ಯಾವ ಫೇಸ್ ನಲ್ಲಿ ಇವರು ಡಿಗಿಂಗ್ ಮಾಡ್ತಾರೆ ಆ ಫೇಸ್ ನಲ್ಲಿ ರೀಸೆಟಲ್ಮೆಂಟ್ ಮಾಡ್ತಾರೆ. ಒಂದು ವೇಳೆ ಈಗಂತೂ ಮಳೆ ಬಂದು ಮಣ್ಣೆಲ್ಲ ಆಗಿದ ಕೆಲಸ, ಮಣ್ಣೆಲ್ಲ ಸೆಟ್ಲ್ ಆಗಿದೆ, ಇನ್ನದು ಕುಸಿಯುವಂತಹ ಅವಶ್ಯಕತೆ ಏನಿಲ್ಲ. ಈಗಾದ್ರೂ ಅದು ಮಾಡಬಹುದಲ್ಲ. ಅದನ್ನ ಆ ವಿಷಯವನ್ನ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಮುಂಚೆ ಮಾಡಿರೋದು ಇದು ಜನರಿಗೆ ದೂರ ನಿಲ್ಲಿಕ್ಕೆ ಆಗ್ತಿಲ್ಲ. ಒಂದು ವಾರ 2 ವಾರದ ಸಮಸ್ಯೆ ಅಲ್ಲ, ಎಲ್ಲ ಕಡೆ ಸಮಸ್ಯೆ ಆಗಿದೆ. ಇವ್ರು ಸ್ವಲ್ಪ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ. ಅಧ್ಯಕ್ಷರೇ ಈಗ ನಿಮ್ಮಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ 1 ನಿಮಿಷ 15 ದಿವಸ 20 ದಿವಸ ನೀರಿಲ್ಲ. ನಮ್ಮ ನಗರಸಭೆ ಸುಬ್ರಹ್ಮಣ್ಯ ಪಾಪ ಎಷ್ಟು ಬಿಸಿ ಇದ್ರು, ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ. ನಿಮ್ಮಲ್ಲಿ ಪ್ಲಂಬರ್ ಇಲ್ಲವೇ ಇಲ್ಲ. ಯಾಕಂದ್ರೆ ವಿನಾಯಕ ರೈಸ್ ಮಿಲ್ ಹಿಂದ್ಗಡೆ ಎಷ್ಟು ದಿವಸ ಆಯ್ತು, ಅದನ್ನ ಮುಂದ್ಗಡೆ ಎಷ್ಟು ದಿವಸ ಪತ್ರಿಕೆ ಮುಂದ್ಗಡೆ ಇವತ್ತು ಸುಬ್ರಹ್ಮಣ್ಯ ಅವರು ಮಾಡುವಂತ ಸ್ಥಿತಿ ಬಂದಿದೆ. ನೀವು ಮೀಟಿಂಗ್ ಅಲ್ಲಿ ನಾವು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಏಪ್ರಿಲ್ ಎಂಡಿಗೆ ನಮಗೆ ಮಡಿಕೇರಿ ನಗರಸಭೆ ಎಲ್ಲ ಮುಗಿಸ್ಕೊಡ್ಬೇಕು. 125 ಕಿಲೋಮೀಟರ್ ಏಪ್ರಿಲ್ ಎಂಡಿಗೆ ನಾವು ಬಿಟ್ಕೊಡ್ತೀವಿ ಅಂತ ಹೇಳ್ತೀವಿ. ಈಗ 118 ಕಿಲೋಮೀಟರ್ ಆಗಿದೆ. ಇನ್ನು DAP ಈ 1 ತಿಂಗಳಲ್ಲಿ ಆಗುತ್ತಾ? ಗಮನ ಬಯಸಿದ್ದು ಅದೇ DAP ಬರುತ್ತಲ್ಲ, ಅದು 2.5 ಕಿಲೋಮೀಟರ್ ಬೇಕು.
ಈಗ ನೋಡಿ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾ, ನಾನು ಹೇಳ್ತೀನಿ ಸ್ಪಷ್ಟವಾಗಿ ಹೇಳ್ತೀನಿ. ನಿಮ್ಮಲ್ಲಿ ಬೇರೆ 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 ಜನರು ಕೆಲಸ ಮಾಡುವಂಥದ್ದು, ಡಿಗ್ ಮಾಡುವಂಥದ್ದು ಬೇರೆ, ಪೈಪ್ ಲೈನ್ ಹಾಕುವಂಥದ್ದು ಬೇರೆ, ಟೆಸ್ಟಿಂಗ್ ಮಾಡುವಂಥದ್ದು ಬೇರೆ. ನನ್ನ ವಾರ್ಡಲ್ಲಿ ಪೈಪ್ ಹಾಕ್ಬಿಟ್ಟು ಹೋದ್ರು, ಪೈಪ್ ಹಾಕ್ಬಿಟ್ಟು ಹೋದವ ಜಾಯಿಂಟೇ ಮಾಡಲಿಲ್ಲ, ಮಣ್ಣು ಹಾಕಿ ಮುಚ್ಚಿದ್ದಾರೆ. ಇವರು 1 ತಿಂಗಳಾದ್ರೂ ಹುಡುಕಿದ್ದಾರೆ, ಎಲ್ಲಿ ಲೀಕೇಜ್ ಅಂತ ಗೊತ್ತಿಲ್ಲ. ಈ ರೀತಿಯ ಸಮಸ್ಯೆಗಳು ತುಂಬಾ ನಡೀತಿವೆ. ಈ ತರ ಟೈಮ್ ವೇಸ್ಟ್ ಆಗ್ತಿರುವಂಥದ್ದು. ಎರಡನೇದು ಏನು ಅಂತ ಹೇಳಿದ್ರೆ, ಪಕ್ಕದ ಸುಳ್ಯ, ಚಾಮರಾಜ ಮೀಟರ್ ಅಲ್ಲಿ ಸ್ಟಾರ್ಟ್ ಚಾಲು ಆಗಿದೆ, ನಮ್ಮಲ್ಲಿ ಮಾತ್ರ ಚಾಲು ಆಗಿದೆ. ಸೋಮವಾರಪೇಟೆಯಿಂದ ಸ್ಟಾರ್ಟ್ ಆಗಿದೆ, ಸೋಮವಾರಪೇಟೆ ಆಗಿದೆ, ಮಡಿಕೇರಿ ಆಗಿಲ್ಲ. ಸೋಮವಾರಪೇಟೆ ಅದಕ್ಕೆ ಅಧ್ಯಕ್ಷರೇ ಈಗ ಏನಿದೆ ಅಂದ್ರೆ ಎಲ್ಲ ಮನೆಗಳಿಗೂ ಮೀಟರ್ ಕೊಡುವಂತ ಕೆಲಸ ಆಗಬೇಕು. ಒಂದು ಯಾಕೆಂತ ಹೇಳಿದ್ರೆ ಅಧ್ಯಕ್ಷರೇ, ಈಗ ಅವರು ಕೆಲವರು ಬೋರ್ವೆಲ್ ಇದೆ ಅದಿದೆ ಅಂತ ಹೇಳಿದ್ರು. ಈಗ ಮುಂದಿನ ದಿನಗಳಿಗೆ ಅಭಾವಗಳು ಬಂದಾಗ ಮೀಟರ್ ಕನೆಕ್ಷನ್ ಈಗ ಮಾಡಿರಬೇಕು. ಯಾರಿಗೆಲ್ಲ ಇಲ್ಲ ಅವ್ರು ಮೀಟರ್ ಕನೆಕ್ಷನ್ ಮಾಡಿಕೊಳ್ಳಿ, ನಮ್ಮಿಂದ NOC ಕೊಟ್ಟು ಅದ್ರದ್ದು ಏನ್ ಚಾರ್ಜಸ್ ಇದೆ ಕಟ್ಟಬೇಕು. ನಮಗೆ ವರಮಾನವೂ ಆಯ್ತು, ಅವರಿಗೆ ಕನೆಕ್ಷನ್ ಆಗುತ್ತೆ. ಅದಕ್ಕೆ ಎಲ್ಲರಿಗೂ ಕಡ್ಡಾಯ ಮಾಡಬೇಕು, ಈ ವಿಷಯವನ್ನು ಎಲ್ಲರಿಗೂ ಕಡ್ಡಾಯ ಮಾಡಬೇಕು. ಪ್ರತಿ ಮನೆಗೂ ಕಲೆಕ್ಷನ್ ಆಗಬೇಕು. ಮತ್ತೆ ಈ ಕಡು ಬರುತ್ತಾನೆ MLA ಸರ್ ಮೀಟಿಂಗ್ ಇದೆ, ಬೆಂಗಳೂರು ಮೀಟಿಂಗ್ ಊರುಗಳು ಬಂದಾಗ ಡ್ರೈನೇಜ್ ಹೊಡೆದಿದ್ದಾರೆ, ರಿಫಿಲ್ ಆಗಿದ್ದಾರೆ, ಅಟೆಂಡ್ ಮಾಡ್ತಿದ್ದೀರಾ? ಅದನ್ನ ನನಗೆ ಬಂದಾಗ ಅಲ್ಲ ಅವರೇ ನಿಮಗೆ ಹೇಳಿದಾಗ ಇಮಿಡಿಯೇಟ್ ಅಟೆಂಡ್ ಮಾಡಬೇಕು. ಮಾಡಲಿಲ್ಲ, ಮಾಡಿದ್ರೆ ಇಲ್ಲ 3 ದಿನ ಉಲ್ಟೆ ಆಗ್ಲಿ ನಿಮ್ಮಲ್ಲಿ ರೆಡಿ ಇರ್ಬೇಕದೆಲ್ಲ. ಪ್ಲಂಬರ್ ನೀವು ಅಲ್ಲಿ ಮುಗಿದೆ ಇಲ್ಲ ಅದು. ಮುಗಿಯಾಗಿ ನೀವೇ ಇಲ್ಲ. ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದೆ, ನಿಮ್ಮ ಕೆಲಸ ಮಾಡೋರು ಮಾಡ್ದೆ. ಮೊನ್ನೆ ಮಾಡಿದ್ರಿ 2-3 ಜನ ಬಿದ್ದ ಮೇಲೆ ನಾನು ಅಷ್ಟೊತ್ತಿಗೆ ಕರೆದು ಮೂವಿ ಮಾಡಿಲ್ಲ. ಕೊನೆಗೆ ನಮ್ಮ ಕಾಂಟ್ರಾಕ್ಟ್ಗಳಿಗೆ ಅಂತ ನಮ್ಮ ಪ್ಯಾಚ್ ವರ್ಕ್ ಮಾಡೋ ಟೈಮ್ನ ಮುಚ್ಚಿದ್ದೀನಿ. ನಿಮ್ಮ ಪ್ರಸನ್ನವರು ನೀವು ಏನು ಹೇಳ್ತಿದ್ರೆ ಮಾರ್ಚ್ ಒಳಗೆ ಕಂಪ್ಲೇಂಟ್ ಮಾಡಬೇಕು, ನಮ್ಗೆ ಟೈಮ್ ಇದೆ, ನಾವು ಮಾರ್ಚ್ ಒಳಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಕಂಪ್ಲೀಟ್ ಮಾಡ್ತೀನಿ ಅಂತ. ಈಗ ಮಾರ್ಚ್ ಬಂತು, ಈ ಮಾರ್ಚ್ ಒಳಗೆ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಏಪ್ರಿಲ್ ನೀವು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ. ರೆಸಲ್ಯೂಷನ್ ಬರ್ಕೋಬೇಕು ಸರ್, ಗೌರ್ಮೆಂಟ್ಗೆ ಕಳಿಸ್ಬೇಕು. ನಾನು ಕೇಳಿದಾಗೆಲ್ಲ ನಮಗೆ ಮಾರ್ಚ್ ಒಳಗೆ ಟೈಮ್ ಇದೆ ಸರ್, ನೀವೇನು ಮಾತಾಡ್ತಿದ್ದೀರಾ, ನಾವು ಮಾರ್ಚ್ ಒಳಗೆ ಮಾಡಿಕೊಡ್ತೀವಿ ಅಂತ. ಮಾರ್ಚ್ ಆಯ್ತಲ್ಲ, ಮತ್ತೆ ನಮಗೆ ಒಂದು ನಿಮಿಷ ಸರ್, ಮತ್ತೆ ಇನ್ನೊಂದು ಇಂಟರ್ಲಾಕ್ ಎಲ್ಲ ಕಿತ್ತಾಕಿದಿರಲ್ಲ, ಸರಿ ಜಿಲ್ಲಾ ಕಾಲೇಜ್ ರೋಡ್ ರೆಡಿ ಮಾಡಿದ್ದಾರೆ ಸರ್, ಎಲ್ಲ ಡಿಗ್ ಮಾಡಿದಲ್ಲ, ಎಲ್ಲ ಕಿತ್ತಾಕಿದ್ರಲ್ಲ ಮೇನ್ ರೋಡ್ ಅಲ್ಲಿ. ಯಾರನ್ನ ಹಾಕೋದು?